ವಿರಾಮದ ನಂತರ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜೇನುತುಪ್ಪದ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಜೇನುತುಪ್ಪದಲ್ಲಿ ಸಾಕಷ್ಟು ವೆರೈಟಿ ಇದೆ. ಕಾಡು ಜೇನು, ಎಸ್ಪೆಷಲಿ ಈ ಕಾಡು ಜೇನು ತುಂಬ ಎಫೆಕ್ಟಿವ್ ಅಂತ ಹೇಳ್ತಾರೆ ಹೆಲ್ತ್ ವಿಷಯಕ್ಕೆ ಬಂದರೆ. ಸೊ ಯಾವೆಲ್ಲ ಜೇನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀರಾ? ಜೇನುಗಳು ನೀವು ಮನೆ ಮೇಲೆಲ್ಲ ಬರೋದು ನೋಡ್ತೀರಾ, ನಿಮ್ಮ ಮನೆಗಳ ಹತ್ರನೇ ಸುತ್ತಮುತ್ತ. ಬಟ್ ದಿಸ್ ಕಾಡು ಜೇನು ಅಂತ ಹೇಳಿದಾಗ ಅಲ್ಲಿರೋ ಫ್ಲವರ್ಸ್ ಏನು ತಗೊಳುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನ್ಯೂಟ್ರಿಷನಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಕಂಪೋಸಿಟ್ ಸ್ವಲ್ಪ ಮೈಲ್ಡ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದು ಸ್ಟ್ರೆಂತ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಥಿಕ್ನೆಸ್ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ ಟು ವಾಟ್ ಯು ಗೆಟ್ ಇನ್ ದ ರೂರಲ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಊರೊಳಗೆ ಸಿಗೋವಂಥದ್ದು ಹೊರಗಡೆ ಸಿಗೋವಂಥದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ನ್ಯೂಟ್ರಿಷನಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಒಂದು. ಪ್ಲಸ್ ವರ್ಮ್ ಇನ್ಫೆಸ್ಟೇಷನ್ ಅಂತ ಏನು ಹೇಳ್ತೀವೋ ನಾವು, ಹುಳಗಳದ್ದು ಸಂಖ್ಯೆ ಅದು ಕಮ್ಮಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಹೆಲ್ತ್ ವೈಸ್ ಇಟ್ ಇಸ್ ಮೋರ್ ಸ್ಟ್ರಾಂಗರ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್. ಇದು ನೀವು 1 ಸ್ಪೂನ್ ತೊಗೊಳ್ಳೋದು ಅದು ½ ಸ್ಪೂನ್ ಈಸ್ ಈಕ್ವಲೆಂಟ್, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದು ವೈಟಮಿನ್ ಲೆವೆಲ್ಸೂ ಡಿಫ್ರೆಂಟ್ ಇರುತ್ತೆ ಅದರಲ್ಲಿ. ನಾವಾಗಲೇ ವೈಟಮಿನ್ ಪಿ ಆ್ಯಂಡ್ ಎಮ್ ಅಂತ ಹೇಳಿದೆ, ಇದರಲ್ಲಿ ಇನ್ನೂ ಒಂದು 3 ಎಕ್ಸ್ಟ್ರಾ ವೈಟಮಿನ್ಸ್ ಇರುತ್ತೆ. ಸೊ ಬೇರೆ ಯಾವುದ್ರಲ್ಲೂ ಸಿಗದೇ ಇರುವಂಥ ವೈಟಮಿನ್ಸ್ ಎಲ್ಲ ಕಾಡು ಜೇನು ಇದರಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಯೂಸ್ ಇಟ್ ಡೆಫಿನೆಟ್ಲಿ. ಓಕೆ, ಇನ್ನು ಬ್ಯೂಟಿ ವಿಚಾರಕ್ಕೆ ಬಂದರೆ ಜೇನುತುಪ್ಪದಿಂದ ಔಟರ್ ಅಪ್ಲಿಕೇಶನ್ ಆಗಿರ್ಬೋದು, ನೀವು ಆಗಲೇ ಮೆನ್ಷನ್ ಮಾಡಿದ್ರೆ. ಇನ್ನು ಇಂಟೇಕಿಂದ ಯಾವ ಥರ ಸೌಂದರ್ಯವನ್ನು ವೃದ್ಧಿಪಡಿಸ್ಕೊಳ್ಬಹುದು? ಇಂಟೇಕಿಂದ ಅಂತಂದರೆ ಒಂದು ಕ್ಲೆನ್ಸಿಂಗ್ ಆಫ್ ಯರ್ ಸಿಸ್ಟಮ್ ಆಗ್ಬೋದು. ಬಟ್ ಇನ್ನೊಂದು ಕ್ವಾಂಟಿಟಿ ಕನ್ಸಂಪ್ಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಮಿನಿಮಮ್ 30 ml ಇನ್ ಅ ಡೇ ನೀವು ಕನ್ಸ್ಯೂಮ್ ಮಾಡಿದ್ರೆ ಅವಾಗ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಅಂತ ಸ್ಕಿನ್, ಎಸ್ಪೆಷಲಿ ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ಯುವರ್ ಸ್ಕಿನ್ 30 ಒಳಗಡೆಗೆ 30 ml ಮಿನಿಮಮ್ ತೊಗೋಬೇಕು ಅಂತ ಬರುತ್ತೆ ಅದು. ಸೊ ಬಟ್ 30 ml ತೊಗೊಂಡಾಗ ಅದರಿಂದ ನಿಮಗಾಗೋ ಸೈಡ್ ಎಫೆಕ್ಟ್ಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಓವರ್ ಡೋಸಿಂಗ್ ಆಫ್ ಹನಿ ಶುಡ್ ನಾಟ್ ಬಿ ಡನ್. ಬಟ್ ರೆಗ್ಯುಲರ್ ಜಸ್ಟ್ 30 ml ಅಂದರೆ ನೀವು ಹಾಗೆ ಕುಡಿಬೇಕಾಗತ್ತೆ. ನೀವು ಆಯುರ್ವೇದದಲ್ಲಿ ಕೆಲವು ಕಡೆ ಕಾನ್ಸೆಪ್ಟ್ಸ್ ಇದೆ, ಇದು ಇಷ್ಟು ತೊಗೋಬೇಕು ಪರ್ ಡೇ. 10 ml 3 times a day ಡೋಸ್ ಆಲ್ಸೋ ಇಸ್ ಫೈನ್. ಬಟ್ ಹಾಗಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಂಡರ್ ಲರ್ನ್ಡ್ ಅಥವಾ ಮೆಡಿಕಲ್ ಸೂಪರ್ವೈಸರ್ ಕೆಳಗಡೆ ನೀವು ಮಾಡಬೇಕಾಗುತ್ತೆ ಇದನ್ನು. ಸೊ ನಿಮಗೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಕಂಟಿನ್ಯೂ ವಿತ್ ದಟ್. ಸೊ ಆ ಥರ ಮಾಡ್ಬೋದು. ಎಕ್ಸ್ಟರ್ನಲ್ ಇಂಟರ್ನಲ್ ಬ್ಯೂಟಿ ಎರಡನ್ನೂ ಮೇಂಟೈನ್ ಮಾಡಬೇಕಂದ್ರೆ ಮಿನಿಮಮ್ 30 ml ಶುಡ್ ಬಿ ದೇರ್ ಅಂತ ಹೇಳ್ತೀವಿ. ಬಟ್ ಟು ಬಿ ಆನ್ ದ ಸೇಫರ್ ಸೈಡ್ ಅಷ್ಟೊಂದು ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇನ್ನು ಯಾರೆಲ್ಲ ಜೇನುತುಪ್ಪವನ್ನು ಸೇವಿಸಬಾರ್ದು ಅಂತ ಹೇಳ್ತೀರಾ ನೀವು? ಪ್ರೆಗ್ನೆನ್ಸಿ ಲ್ಯಾಕ್ಟೇಷನ್ ಇರೋರು, ಜೊತೆಗೆ GI ಪ್ರಾಬ್ಲಮ್ಸ್ ಇರೋವಂಥವ್ರು, ಡಯಾಬಿಟಿಕ್ಸ್ ಮೆಡಿಸಿನ್ ತೊಗೊಳ್ಳೋವಂಥವ್ರು, ಡಯಾಬಿಟೀಸ್ ಇನ್ಸುಲಿನ್ ತೊಗೊಳ್ಳೋವಂಥವ್ರು, ಇಂಥವ್ರಿಗೆ ಡೈಸೆಕ್ರೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ಯಾನ್ಸರ್ ಇರೋ ಪೇಷಂಟ್ಸ್ ತೊಗೋಬಾರ್ದು. ವೆಯ್ಟ್ ಪ್ರಾಬ್ಲಮ್ಸ್ ಇರೋರು ವೆಯ್ಟ್ ರಿಡ್ಯೂಸ್ ಆಗುತ್ತೆ ಅಂತ ಮಾರ್ನಿಂಗಲ್ಲಿ ವಾರ್ಮ್ ವಾಟರ್, ಲೈಮ್ ಜ್ಯೂಸ್ ಆ್ಯಂಡ್ ಹನಿ ತೊಗೊಳ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ಅಡ್ವೈಸ್ಡ್. ಪ್ಲಸ್ ಇನ್ನೊಂದು ಅಂತಂದರೆ ಇವಾಗ ಈಗ ರೀಸೆಂಟಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಬಂದಿರೋ ಅಂಥವ್ರು, ಲೂಸ್ ಸ್ಟೂಲ್ಸು, ಆಮೇಲೆ ಡಿಸೆಂಟ್ರಿ ಈ ಥರ ಪ್ರಾಬ್ಲಮ್ ಇರೋರು ಆದಷ್ಟು ಹನಿನ ಅವಾಯ್ಡ್ ಮಾಡಿ. ಜಸ್ಟ್ ಜನರಲ್ ನಾರ್ಮಲ್ ಹೆಲ್ತ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ, ಬೇರೆ ಎಲ್ಲ ಏನಾದರೂ ಬೆನಿಫಿಟ್ಸ್ ಇದೆಯಾ ಈ ಹನಿಯಿಂದ? ಹನಿ ಬೆನಿಫಿಟ್ಸ್ ಅಂತಂದರೆ ಯೂಶ್ವಲ್ ಡಿಶಸಲ್ಲಿ ಯೂಸ್ ಮಾಡ್ತೀವಿ ನಾವು. ಈ ಕೇಕ್ಸು, ಪೇಸ್ಟ್ರೀಸು ಅದೆಲ್ಲ ಮಾಡಿದಾಗ ವಿ ಡೂ ಯೂಸ್ ಇಟ್. ಬಟ್ ಇಮಿಡಿಯೇಟ್ ತಿಂದರೆ ಏನು ತೊಂದರೆ ಇರಲ್ಲ. ನೀವು ಈಗ ಬೇಕ್ರೀಸಲ್ಲೆಲ್ಲ ಮಾಡಿಬಿಟ್ಟು ಸುಮಾರು ಸ್ಟಾಕ್ ಮಾಡಿರ್ತಾರೆ, ಆವಾಗ ನೊಣಗಳು, ಹುಳಗಳೆಲ್ಲ ಬಂದು ಅದ್ರ ಮೇಲೆ ಇರುತ್ತೆ. ಅದರಿಂದ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಆ ಥರ ಇಮಿಡಿಯೇಟ್ ಪ್ರಿಪ್ರೇಷನ್ ಆ್ಯಂಡ್ ಇಮಿಡಿಯೇಟ್ ಯೂಸ್ ಮಾಡ್ಬೋದು ಇದು. ಓಕೆ, ಇನ್ನು ಜೇನುತುಪ್ಪದ ಬಗ್ಗೆನೂ ಸಾಕಷ್ಟು ಮಿತ್ಸ್ ಇದೆ ನಮ್ಮಲ್ಲಿ. ಸೊ ಆ ಥರದ್ದು ಯಾವುದಾದ್ರೂ ಒಂದು ಕೆಲವು ಮಿತ್ಸ್ಗಳನ್ನ ಹೇಳ್ಬೋದಾ? ಒಂದು ಮಿತ್ ಇಸ್ ದಟ್ ವೆಯ್ಟ್ ರಿಡಕ್ಷನ್ ತಿಂದರೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ. ಸೊ ಪ್ರೂವ್ ಆಗಿಲ್ಲ ಆ ಥರ ಯಾವುದನ್ನು, ಯಾವ ಸ್ಟಡೀಸ್ ಹ್ಯಾವ್ ನಾಟ್ ಪ್ರೂವ್. ಬಟ್ ಇಟ್ ಈಸ್ ಎ ಮೌತ್ ಆಫ್ ವರ್ಡ್ ಸೊ ವಿಚ್ ಇಸ್ ಸ್ಪ್ರೆಡ್ ಆ್ಯಂಡ್ ಪೀಪಲ್ ಆರ್ ಯೂಸಿಂಗ್. ಅದು ಒಂದು. ಇನ್ನೊಂದು ಏನು ಅಂತಂದರೆ ಜೇನುತುಪ್ಪ ಎವ್ರಿ ಡೇ ಸೇವಿಸಿದ್ರೆ ಯಾವ ಥರ ಕಾಯಿಲೆಗಳು ಬರಲ್ಲ ಅನ್ನೋದು ಒಂದು ಮಿತ್ ಇದೆ. ಯು ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್, ಯು ಕ್ಯಾನ್ ಪ್ರಿವೆಂಟ್ ಹಾರ್ಟ್ ಪ್ರಾಬ್ಲಮ್ಸ್ ಅನ್ನೋ ಎಕ್ಸೆಟ್ರಾ ಈ ಥರ ಎಲ್ಲ ಒಂದು ಐಡಿಯಾ ಇದೆ. ಅದು ತಪ್ಪು ಕಲ್ಪನೆ. ಜೇನುತುಪ್ಪ ಒಂದೇ ಅದಕ್ಕೆ ಕಾರಣ ಆಗಿರಲ್ಲ. ನಿಮ್ಮದು ಲೈಫ್ ಸ್ಟೈಲ್ ಫುಲ್ ಮ್ಯಾಟರ್ಸ್, ಯುವರ್ ಈಟಿಂಗ್ ಹ್ಯಾಬಿಟ್ ಮ್ಯಾಟರ್ಸ್, ಪ್ಲಸ್ ಯುವರ್ ಸ್ಟ್ರೆಸ್ ಲೆವೆಲ್ ಮ್ಯಾಟರ್ಸ್. ಸೊ ಹಾಗಾಗಿ ಬರೀ ಜೇನುತುಪ್ಪ ತೊಗೊಂಡ್ರೆ ಕಾಯಿಲೆಗಳನ್ನ ತಡಿಬಹುದು ಅನ್ನೋದು ಇಟ್ ಈಸ್ ರಿಯಲಿ ರೂಲ್ಡ್ ಔಟ್. ಓಕೆ, ಜೇನುತುಪ್ಪದ ಮಹತ್ವದ ಬಗ್ಗೆ, ಅದರ ಪ್ರಯೋಜನಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.